ನಮಸ್ಕಾರ ಬಾಯ್ಸ್. ಮಳೆ ಬಿತ್ತು. ಇವಾಗ ಈ ಟೈಮಲ್ಲಿ ಗಾಡಿ ಹಾಕೊಂಡು ಹೋಯ್ತಾ ಇದ್ದೀನಿ. ನಿಧಾನಕ್ಕೆ ಹೋಗ್ರು ಸ್ವಾಮಿ. ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ? ನನ್ನ ಗಾಡಿಗೆ ಬಟ್ಟೆ ಹಾಕ್ಸೋ ಟೈಮ್ ಬಂದಿದೆ ಬಾಯ್ಸ್. ಬಟ್ಟೆ ಅಂದರೆ ಕಲರ್ ಕಲರ್ ಬಟ್ಟೆ ಎಲ್ಲ ಹಾಕ್ಸಲ್ಲ, ವೈಟು ಸ್ಕ್ರ್ಯಾಚಸ್ ಆಗದೆ ಇರೋ ಥರ ನೋಡ್ಕೊಳ್ಳೋಣ ಅಂತ PPF ಸೆರಾಮಿಕ್ ಕೋಟಿಂಗ್ ಮಾಡಿಸೋಣ ಅಂತ ಇವತ್ತು ನಾವು ಹೋಗ್ತಿದ್ದೀವಿ. ಮುಂಚೆ ಸ್ಪ್ಲ್ಯಾಶ್ ಆ್ಯಂಡ್ ಡ್ಯಾಶ್ ಅಂತ ಇತ್ತು, ಇವಾಗ R7 ಡಿಟೈಲಿಂಗ್ ಅಂತ ಆಗಿದೆ. ಅಲ್ಲಿಗೋಣ. ಅದು ಇವಾಗ ಇಲ್ಲೇ ಶಿಫ್ಟ್ ಆಗಿದೆ, ಮಾನ್ಸೋಡಿ ಹತ್ರ. ಮಸ್ತ್, ನಮಗೆ ತುಂಬ ಹತ್ರ ಆಯಿತು. ಅದು ಲೋಕಲ್ ಹಾಕ್ಸಿದ್ರೆ ಕಲರ್ ಹೋಗುತ್ತೆ. ಲೋಕಲ್ ಹಾಕ್ಸಿ ಅದನ್ನ ತೆಗಿಬೇಕಾದ್ರೆ ಕಲರ್ ಹೋಗುತ್ತೆ. PPF ಏನು ಡಲ್ ಆಗಲ್ಲ. ಡಲ್ ಆಗಬಾರ್ದು ಅಂತಾನೆ ಹಾಕ್ಸೋದು ಇದನ್ನು. ಅದಕ್ಕೆ ನೋಡ್ಕೊಂಡು ಹಾಕ್ಸಿ. ನಾನು ತುಂಬ ಜನದ ನೋಡಿದೆ, ಮೋಹನ್ ಜಯಣ್ಣ ಅವರೆಲ್ಲ ಹಾಕ್ಸಿದ್ರಲ್ಲ ಬೀಚ್ಗೆ, ಅವರು ಬೀಚ್ಗೆ ಹಾಕ್ಸಿದ್ರಲ್ಲ, ಸೊ ಹಂಗೆ ನಾವು ಅಲ್ಲಿ ಹಾಕ್ಸೋಣ ಅಂತ. ಮತ್ತು ನಮ್ಮ ಬ್ರದರ್ ಅವನು ಬರ್ತಾನೆ, ಇವಾಗ ಜಾಯ್ನ್ ಆಗ್ತಾನೆ ಇಲ್ಲೇ. ನಮ್ಮ ಕಸಿನ್ ಅವನು ಮೊನ್ನೆನೇ GT ಇಸ್ಕೊಂಡು ಆಗಸ್ಟಲ್ಲಿ, ಕಾಂಟಿನ್ಯೂ ಅಂದರೆ ಕ್ರೋಮ್ ಕಲರು. ಸೊ ಅವನು ಅಲ್ಲೇ ಹಾಕ್ಸೋಣ. ಅದಕ್ಕೆ ನಾನು ಚೆನ್ನಾಗಿರ್ತದೆ, ಚೆನ್ನಾಗಿ ಹಾಕ್ಕೊಡ್ತಾರೆ. ಮತ್ತು ಅವ್ರ ರೆಸ್ಪಾನ್ಸ್ ಚೆನ್ನಾಗಿತ್ತು ಗೈಸ್. ಇವಾಗ ಫೋನ್ ಹಾಕಿದ್ವಿ, ಜಸ್ಟ್ ಫೋನ್ ಮಾಡಿದ್ದು, ಬನ್ನಿ ಸರ್ ನಮ್ಗೆ ಇರೋದೇ ಆ ಕೆಲಸ ಮಾಡೋದಕ್ಕೆ, ಕೆಲಸ ಮಾಡಿಕೊಡ್ತೀವಿ ಬನ್ನಿ ಆರಾಮಾಗಿ. ಒಂದು ಗಾಡಿ ವರ್ಕಲ್ಲಿದೆ, ಅಲ್ಲಿ ಮುಗಿಸ್ಬಿಟ್ಟು ಮಾಡಿಕೊಡ್ತೀವಿ. 1 ಅವರಲ್ಲಿ ಮುಗಿಯುತ್ತೆ ಅಂತ ಹೇಳಿದರು. ಆಯ್ತು, ಆಲ್ರೆಡಿ 10 ನಿಮಿಷ ಕಾಲ್ ಮಾಡಿ. ನಮ್ಮ ಅಣ್ಣ ಮತ್ತು ಅವನದು ಇಬ್ಬರದು ಒಂದೇ ಗಾಡಿ, ಇವೆರಡು ಇಷ್ಟಪಟ್ಟಿದ್ದು. ಇಬ್ಬರು GT, ಅಂದರೆ ಇಬ್ಬರು ಬುಲೆಟ್ ಇಷ್ಟಪಟ್ಟಿದ್ರು. ಇಬ್ಬರು ಬುಲೆಟ್ಗೆ ಇವಾಗ ಆರಿಯಲ್ಲಿ ಟಾಪ್ ಎಂಡ್ ಇದೆ ಅಲ್ವ ಇದು, ಸೊ ಇಬ್ಬರು ಇದೇ ಇಳಿಸ್ಬೇಕು ಅಂತ ಪ್ಲ್ಯಾನಲ್ಲಿದ್ರು. ಅದು ಯಾವಾಗ ನಾವು ಲಾಸ್ಟ್ ಟೈಮ್ ಯಾವಾಗೋ ಅಂದರೆ ಒಂದು 2-3 ವರ್ಷ ಆಯ್ತು, 2 ವರ್ಷ ಆಯ್ತು, 2-3 ವರ್ಷ. ಅವಾಗ ನಂದಿ ಹಿಲ್ಸ್ಗೆ ಹೋಗ್ಬೇಕಾದ್ರೆ ಇಬ್ಬರು ಮಾತಾಡ್ಕೊಂಡಿದ್ರು, ಇಬ್ಬರು ಇಳಿಸೋಣ ಅಂತ. ಇವಾಗ ಇಬ್ಬರು ಇಳಿಸಿದ್ರು ಒಂದೊಂದು ತಿಂಗಳ ಗ್ಯಾಪಲ್ಲಿ. ಹಿಂಗೆ ಅದೇ ಅಲ್ಲ, ಕಸಿನ್ ಗೋಲ್ಸ್, ಬ್ರದರ್ ಗೋಲ್ಸ್. ಆಗಸ್ಟ್ 15ಗೆ ಇಳಿಸ್ದ, ನಾವು ಸೆಪ್ಟೆಂಬರ್ 12ಗೆ ಇಳಿಸ್ದ. ಅಷ್ಟೊಂದಾಗಿರ್ತದ? ಇದೆ ಕಾಂಟಿನೆಂಟಲ್. ಇಲ್ಲಿ ನೋಡಿ, ರಾಯಲ್ ಎನ್ಫೀಲ್ಡ್ ಟ್ಯಾಟೂ ಬಿದ್ದೋಗೈತೆ. ಗಾಡಿ ಫಸ್ಟ್ ಟೈಮ್ ವಾಶ್ ಆಗ್ತದೆ.
नाम बोलो भाई। रहीम रहीम। रहीम। कितना साल से एक्सपीरियंस है आपका? 3 साल। 3 साल। मेरे ना भाई क्या हुआ है आपका? बाइक को करता है कार को 100 प्लस 100 प्लस 100 प्लस बाइक। वेरी गुड एक्सपीरियंस, वेल एंड एक्सपीरियंस 100 प्लस बाइक. ಸ್ಪ್ಲೆಂಡರ್ ಹೆಂಗ್ ಓಡಿಸ್ತೀವಿ ಅವ್ನು ಹಂಗೆ ಓಡಿಸ್ತಾನೆ GT ಅಂತ ಹೇಳಿದೆ. ಇವಾಗ ಅದನ್ನ ಹೇಳಿ. ಇವಾಗ ಇನ್ನೊಂದು ಸಂಜೆ ಮನೆಗೆ ಹೋದಾಗ ಹೋದ್ವಿ ತಾನೆ ಆ ಥರ ಸಿಂಪಲ್ ಸಣ್ಣ ಪುಟ್ಟ ನಾನು ಎಕ್ಸಾಂಪಲ್ ಹಂಗೆ ಕೊಟ್ಟೆ ಕೊತ್ತಂಬರಿ ಸೊಪ್ಪು ತರಕ್ಕೆ GT ಅಲ್ಲಿ ಹೋಗೋದು ಇವನೇ. ಇದು ಗೈಸ್ R7 ಹೋಗೋಣ. R7 ಡೀಟೈಲಿಂಗ್ ಹೋಗೋಣ. ಚೆನ್ನಾಗಿ ಕೆಲಸ ಮಾಡ್ತಾರೆ, ಓನರ್ ತುಂಬಾ ಫ್ರೆಂಡ್ಲಿ, ಸಖತ್. 3 hours ಏನು ಅಷ್ಟೊಂದು ಬೋರಿಂಗ್ ಅನ್ಸಲ್ಲ, ಯಾಕಂದ್ರೆ ಅವರು ಚೆನ್ನಾಗಿ ಮಾತಾಡೋದ್ರಿಂದ. ಗೈಸ್ R7 ಹತ್ರ ನೀವು ಡೀಟೇಲಿಂಗ್ ಮಾಡಿಸಿ ಕಸ್ಟಮರ್ ಜೊತೆ ಮಾತಾಡೋದಿದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಇವಾಗ ಯಾರೇ ಆದಲ್ಲಿ ಜನ ಕೇಳೋದೇನು ಮಾತು ಅವ್ರ ಹತ್ರ ಚೆನ್ನಾಗಿದೆ. ಮತ್ತು ನಮಗೆ ಗಾಡಿಗೆ ಏನಾದರೂ ಆದರೂ ರೀಪ್ಲೇಸ್ ಮಾಡಿಕೊಡ್ತಾರೆ. PPFಗೆ ಏನಾದರೂ ಆದರೆ ರೀಪ್ಲೇಸ್ ಮಾಡಿಕೊಡ್ತಾರೆ. ಬನ್ನಿ ಒಂದ್ಸಲ ವಿಸಿಟ್ ಮಾಡಿ, ಇಲ್ಲೇ ಬಾನ್ಸ್ವಾಡಿ ಹತ್ರ ಇರೋದು. ಇಲ್ಲ ಹಿಂಗೆ ಸ್ಟ್ರೈಟ್ ವೇ ಇದ್ದಾವೆ, ಗೂಗಲಲ್ಲಿ ಹಾಕಿದ್ರೆ ಬರುತ್ತೆ. ಬಟ್ ಅದರದ್ದು ಇನ್ನೂ ಬೋರ್ಡ್ ಹಾಕಿಲ್ಲ, ಗೊತ್ತಿಲ್ಲ ಯಾವಾಗ ಬರುತ್ತೋ. ಬನ್ನಿ ಅಲ್ಲಿ ನೋಡಿ ಬನ್ನಿ. ನೀವು ಹೊಸ ಗಾಡಿ ತಗೊಂಡ್ರೆ ಹಳೆ ಗಾಡಿ ಸೆರಾಮಿಕ್ ಕೋಟಿಂಗ್ ಕೂಡ ಮಾಡಿಕೊಡ್ತಾರೆ. ನೀಡ್ ಯು ಕ್ಯಾನ್ ಕಮ್. ಬರೋಕ್ಕೆ ಮುಂಚೆ ಒಂದ್ಸಲ ಕಾಲ್ ಮಾಡ್ಕೊಂಬನ್ನಿ, ನಾನು ಡೀಟೇಲ್ಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಓಕೆ ಫ್ರೆಂಡ್ಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಸ್ಟೇ ಟ್ಯೂನ್, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ಪೀಡಿ ಕನ್ನಡಿಗರನ್ನ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ.